ನಿಮಗೆ ಯಾವ ಕಾಲ್ ಬಂದ್ರು ನೀವೇ ಕಾಲ್ ಮಾಡಿದ್ರು ಸ್ಪೀಕರ್ ಆನ್ ಮಾಡೇ ಮಾತಾಡ್ಬೇಕು. ಆಯ್ತು. ಹೌದಾ? ಮರ್ತೋಗ್ಬಿಡ್ತಾ? ಇವಾಗ ನೆನಪು ಮಾಡ್ಲಾ? ಅಮ್ಮ, ಅಯ್ಯೋ ನನಗೆ ಎದೆ ನೋವು ಬಂತು, ಯಾರಾದ್ರೂ ಏನಾದ್ರೂ ಮಾಡಿ, ಅಯ್ಯೋ ನನ್ನ ಕೈಯಲ್ಲಿ ಆಗ್ತಿಲ್ಲ ಅಂತ ಅಮ್ಮ ಹೇಳ್ತಾರೆ. ಆಗ ಈ ಸ್ಕ್ರಿಪ್ಟ್ ರೈಟರ್ ತುಳಸಿ ಮೇಡಮ್ ಅವರು, ಅಯ್ಯೋ ಅತ್ತೆ ನಿಮ್ಗೇನಾದ್ರೂ ಆಯ್ತಾ, ತಗೊಳ್ಳಿ ನೀರ್ ಕುಡಿರಿ ಅಂತ ನೀರ್ ಕುಡಿಸ್ತಾರೆ. ನಿಮ್ ಕೊನೆ ಆಸೆ ಏನು ಅಂತ ಹೇಳಿ ಅತ್ತೆ ಅಂತ ನಾಟಕ ಮಾಡ್ತಾಳೆ. ಆಗ ಅಮ್ಮ, ಅಯ್ಯೋ ಅಯ್ಯೋ ಮಗನೇ ಧ್ರುವ, ನನ್ ಕೊನೆ ಆಸೆ ನೀನ್ ತುಳಸಿಗ್ ತಾಳಿ ಕಟ್ಬೇಕಪ್ಪ ಅಂತ ನಾಟಕ ಮಾಡ್ತಾರೆ. Am I right? ನೀವು ನಮ್ಮಮ್ಮಂಗೆ ಏನು ಆಸೆ ನಮ್ಮ ಅಂತ ಕೇಳ್ತೀರಾ. ಆಗ ನಮ್ಮಮ್ಮ ಅವ್ರ ಆಸೆನೆಲ್ಲ ಹೇಳಿ ಈಗ್ಲೇ ಮದ್ವೆ ಆಗ್ಬೇಕು ಅಂತ ಕೇಳ್ತಾರೆ. ಆಗ ಈ ತುಳಸಿ ಮೇಡಮ್ ಅವರು ಏನೂ ಗೊತ್ತಿಲ್ಲದೆ ಇರೋ ತರ, ಅಯ್ಯೋ ಈಗ್ಲೇ ಮದ್ವೆನಾ, ಅದಕ್ ಬೇರೆ ಶಾಸ್ತ್ರ ಮುಹೂರ್ತ ಇದೆ ಅಂತ ಎಲ್ಲ ಹೇಳ್ತಾಳೆ. ಕರೆಕ್ಟಾ ಪುರೋಹಿತ್ರೆ? ಅಯ್ಯೋ ನನಗಿದ್ರ ಬಗ್ಗೆ ಏನು ಗೊತ್ತಿಲ್ಲ. ಇವರಿಬ್ಬರೇ ನನಗೆ ನಾಟಕ ಮಾಡಕ್ಕೆ ಹೇಳಿದ್ದು. 1000 ಸುಳ್ಳು ಹೇಳಿ ಒಂದು ಮದುವೆ ಮಾಡು ಅಂತ ಹೇಳ್ತಾರೆ. ಸರಿ ಒಂದೇ ಅಲ್ವಾ ಅಂತ ಹೇಳಿ ನಾನು ಸ್ವಲ್ಪ ನಾಟಕ ಮಾಡಿದೆ. ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡಿ. ಅಯ್ಯಯ್ಯೋ ನನಗೇನು ಗೊತ್ತಿಲ್ಲಪ್ಪ, ನನ್ನ ತಪ್ಪಾಯ್ತು, ನಾನು ಬಿಟ್ಬಿಡಿ. ಸರ್ಸು, ಏನಮ್ಮ ಇದು? ಇವರಿಬ್ರು ಏನೋ ಚಿಕ್ಕ ಹುಡುಗಿರು, ನೀನ್ ಈ ಮಟ್ಟಿಗೆ ಕೆಡಿಬಾರ್ದಾಗಿತ್ತು. ಹೌದು ಅಣ್ಣ, ಇಬ್ರು ಮಕ್ಕಳು ತಾಯಿ ಆಗಿರೋದಕ್ಕೆ, ಮಕ್ಕಳು ಭವಿಷ್ಯ ಚೆನ್ನಾಗಿರ್ಬೇಕು ಅಂತ ನಾಟಕ ಮಾಡಿದೆ. ತಾಯಿಯಾಗಿ ನಾನು ತಪ್ಪು ಮಾಡಿಲ್ಲ ಅಣ್ಣ. ಹೌದಪ್ಪ, ಅತ್ತೆ ಆಸೆಗೋಸ್ಕರ ಈ ತರ ಎಲ್ಲ ಮಾಡ್ಬೇಕಾಯ್ತು. ಇಲ್ಲಿ ಯಾರನ್ನೋ ಯಾಮಾರಿಸ್ಬೇಕು ಅಂತ ನಾವ್ ಏನು ಮಾಡ್ಲಿಲ್ಲ. ನನ್ನ ಮಗನ್ ಜೀವನ ಚೆನ್ನಾಗಿರ್ಬೇಕು ಅಂತ ನಾನು ಯೋಚನೆ ಮಾಡಿದ್ದೀನಿ. ಏನಣ್ಣ ತಪ್ಪಿದ್ರಲ್ಲಿ? ಅಮ್ಮ, ಇಲ್ಲಿ ನೀನು ನಾನು ಏನೇ ಯೋಚನೆ ಮಾಡಿದ್ರು ಮೇಲೊಬ್ಬ ಇದ್ದಾನೆ, ಅವನು ಅನ್ಕೊಂಡಂಗೆ ನಡೆಯೋದು ಅನ್ನೋದಕ್ಕೆ ಇದೇ ಸಾಕ್ಷಿ. ದೇವಸ್ಥಾನ ಅನ್ನೋದನ್ನು ನೋಡ್ದೆ ನಾಟಕ ಮಾಡಿದ್ರಲ್ಲ, ನೋಡಿದ್ರಾ ಇವಾಗ ಏನಾಯ್ತು ಅಂತ? ಮುಚ್ಚೆ ಬಾಯ್ನ. ಧ್ರುವ, ಅದೇನಾದ್ರೂ ಆಗಿರ್ಲಿ, ಈಗ ನಿನ್ ತುಳಸಿಗೆ ತಾಳಿ ಕಟ್ಬೇಕಷ್ಟೇ. ಕಟ್ಯೆ ತಾನೆ? ಸರ್ಸು, ನಾನು ನಿನ್ನ ಎಂತ ಸ್ಥಾನದಲ್ಲಿಟ್ಟಿದ್ದೆ ಗೊತ್ತಾ? ಆ ದೇವಸ್ಥಾನದಲ್ಲಿರೋ ದೇವತೆಗಿಂತ ಹೆಚ್ಚಾಗಿಟ್ಟಿದ್ದೆ. ಆದ್ರೆ ನೀನು ಇವಳ ಜೊತೆ ಸೇರ್ಕೊಂಡು ಈ ತರ ನಡ್ಕೋತೀಯ ಅಂತ ನಾನು ಸತ್ಯವಾಗ್ಲೂ ಅನ್ಕೊಂಡಿರ್ಲಿಲ್ಲ. ನೀನ್ ಏನ್ ಬೇಕಾದ್ರೂ ಮಾತಾಡು, ನಾನೇನು ತಿಳ್ಕೊಳಲ್ಲ. ಮಕ್ಕಳು ಭವಿಷ್ಯ ಚೆನ್ನಾಗಿರ್ಬೇಕು ಅಂತ ತಂದೆ ತಾಯಿಗಳು ಯೋಚನೆ ಮಾಡ್ತಾರ ಕಣೋ, ಅವ್ರಿಗೆ ಕೆಟ್ಟದಾಗ್ಲಿ ಅಂತ ಅಲ್ಲ. ಇವಾಗ ಅದೇನಾದ್ರೂ ಆಗಿರ್ಲಿ, ನನ್ ಮಾತ್ ಮೀರಬಾರ್ದು. ನೀನ್ ಇವಳು ತಾಳಿ ಕಟ್ಬೇಕು. ಕಟ್ಯೆ ತಾನೆ? ಕಟ್ಟೋ ಅವಳಿಗೆ ತಾಳಿನ. ಆಗಲ್ಲ ಧ್ರುವ, ಏನೋ ಗೊತ್ತಿಲ್ಲದೆ ತಪ್ಪಾಯ್ತು. ನಿಶ್ಚಿತಾರ್ಥನೂ ಆಗಿದೆ. ಇವತ್ತಲ್ಲ ನಾಳೆ ಮದುವೆ ಆಗ್ಬೇಕಲ್ವಾ, ಅದನ್ನ ಇವಾಗ್ಲೇ ಮುಗಿಸ್ಬಿಡಪ್ಪ. ಇಲ್ಲ ಮಾವ, ನನ್ನಿಂದ ಮಾತ್ರ ಆಗಲ್ಲ. ದಯವಿಟ್ಟು ಯಾರು ನನ್ನ ತಪ್ಪಾಗಿ ತಿಳ್ಕೊಬೇಡಿ. ಕತ್ತಲ್ಲಿ ಚಾಕು ಇಟ್ಟು ಕೊಲೆ ಬೆದರಿಕೆ ಹಾಕಿದ್ರು ಪರವಾಗಿಲ್ಲ, ಆದ್ರೆ ಈ ತರ ದ್ರೋಹ ಯಾವತ್ತೂ ಮಾಡಬಾರ್ದು. ಆದ್ರೆ ಈ ತರ ಎಮೋಷನಲ್ ಬ್ಲಾಕ್ ಮೇಲ್ ಮಾಡಿದವ್ರನ್ನ ಯಾವತ್ತೂ ಕ್ಷಮಿಸಕ್ಕಾಗಲ್ಲ. ಹೇಯ್, ಸಾಕ್ ನಿಲ್ಸು. ನಿನ್ ಮಾತ್ಗೆ ಮತ್ತೆ ಮರಳಾಗೋದಕ್ಕೆ ನಾನು ದಡ್ಡ ಅಲ್ಲ. ಅಯ್ಯೋ ಧ್ರುವ, 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 ನನ್ನ ಮಾತು ಕೇಳು ಧ್ರುವ. ಅಯ್ಯೋ ಧ್ರುವ, ಭಗವಂತ, ಅಯ್ಯೋ
ತುಳಸಿ ಹೊರಟೆ ಹೋದ್ನಲ್ಲ ತುಳಸಿ. ಭಗವಂತ, ಈಗತ್ತು ಏನು ಪ್ರಯೋಜನ ಇಲ್ಲ. ಇದನ್ನೆಲ್ಲ ಮುಂಚೆನೆ ಯೋಚನೆ ಮಾಡಬೇಕಾಗಿತ್ತು. ಹೇಗೋ ಧ್ರುವ ನಿಶ್ಚಿತಾರ್ಥ ಮಾಡ್ಕೊಳ್ಳೋದಕ್ಕೆ ಒಪ್ಕೊಂಡಿದ್ದ. ಆದ್ರೆ ನೀವಿಬ್ರು ಸ್ವಲ್ಪ ಮದುವೆ ಆಗೋವರೆಗೂ ತಾಳ್ಮೆಯಿಂದ ಸ್ವಲ್ಪ ಕಾಯ್ಬೇಕಾಗಿತ್ತು ತಾನೆ. ಇದನ್ನ ಬಿಟ್ಟು ಎಂತ ಎಡವಟ್ ಮಾಡ್ಕೊಂಡ್ರಿ. ಮತ್ತೆ ಧ್ರುವ ನಮ್ಮ ದಾರಿಗೆ ಬರೋದು ಕಷ್ಟನೇ. ತುಳಸಿ ಬಾ, ಮೊದ್ಲು ಹೋಗೋಣ. ಧ್ರುವನ್ ಹತ್ರ ಮಾತಾಡ್ಬೇಕು. ಬಾ. ತುಳಸಿ ಅದ್ಗೆ ಥ್ಯಾಂಕ್ಸ್ ಕಣೆ ದೀಪ, ಸರಿಯಾದ ಸಮಯಕ್ಕೆ ಬಂದು ನನ್ನ ಕಾಪಾಡ್ಬಿಟ್ಟೆ. ಅಣ್ಣ, ನೀನ್ ಅನ್ಕೊಂಡಂಗೆ ಆ ತುಳಸಿ ಒಳ್ಳೋಳಲ್ಲ. ಅಮ್ಮ ಆತರ ಎಲ್ಲ ಬದಲಾಗೋದಕ್ಕೆ ಅವಳೇ ಕಾರಣ ಅಣ್ಣ. ಏನ್ ಹೇಳ್ತಾ ಇದೀಯ ದೀಪ? ಹೌದು ಅಣ್ಣ. ಅತ್ತೆ, ಇನ್ಮೇಲಿಂದ ಮಾವನ್ ಚಿಂತೆ ನೀವು ಮಾಡಬೇಡಿ. ಅವರಿಬ್ರು ಒಂದಾಗಕ್ಕೆ ಖಂಡಿತವಾಗ್ಲೂ ನಾನ್ ಬಿಡಲ್ಲ ಅತ್ತೆ. ಅಲ್ಲ, ಯಾರ್ದೋ ಮಗುನ ಅವಳು ಹೊಟ್ಟೆನಲ್ಲಿ ಹೊತ್ಕೊಂಡು ನನ್ ಮಾವನ್ ಮದ್ವೆ ಆಗ್ತಾಳೆ ಅಂತಂದ್ರೆ ಅದೇಗ್ ಸಾಧ್ಯ? ಹಾಗಾಗೋದಕ್ಕೆ ನಾನ್ ಹೇಗ್ ಬಿಟ್ಬಿಡ್ತೀನಿ? ಇದು ಬರೀ ನಮ್ಮ ಮಾವನ್ ಜೀವನ ಮಾತ್ರ ಅಲ್ಲ, ಇದು ನನ್ ಜೀವನ ಕೂಡ ಹೌದು. ಯಾಕಂದ್ರೆ ಮಾವನ್ ಜೀವನನೇ ನನ್ ಜೀವನ. ಅತ್ತೆ, ಇನ್ಮೇಲಿಂದ ನಾನೇ ನಿಮ್ ಸೊಸೆ, ನೀವೇ ನನ್ಗತ್ತೆ. ಇದೆಲ್ಲ ಎಲ್ರ ಮುಂದೆ ಹೇಳಕ್ ಆಗಲ್ಲ ಅಂತಾನೆ ನಿನ್ನ ಹತ್ರ ಮಾತ್ರ ಹೇಳ್ತಿದ್ದೀನಿ. ನಾನ್ ತುಳಸಿ ಜೊತೆ ಎಂಗೇಜ್ಮೆಂಟ್ ಆಗೋದಕ್ಕೆ ಒಪ್ಕೊಂಡಿದ್ದೇನೆ. ನನ್ನ ಮತ್ತೆ ಮೈನನ ಒಂದ್ ಮಾಡ್ತೀನಿ ಅಂದ್ಲು. ಅದಕ್ಕೆ